ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ, ಜಿಲ್ಲಾ ಉಪಾಧ್ಯಕ್ಷರು, ಸಾಮಾಜಿಕ ಸಂಘರ್ಷ ಸಮಿತಿ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಈ ದಿನ ನಾನು ಕರ್ನಾಟಕ ರಾಜ್ಯದ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಸ್ತ ಜಾತಿಯವರಲ್ಲಿ ಮನವಿ ಏನಂದರೆ, ಇವತ್ತು ಪ್ರಸ್ತುತವಾಗಿ 22ನೇ ತಾರೀಕಿನಿಂದ ಈಗಾಗಲೇ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆಯಲ್ಲಿ ಅನಿವಾರ್ಯವಾಗಿ ಜಾತಿ ಮತ್ತು ಧರ್ಮದ ಕಾಲಮ್ಗಳು ಇದ್ದಾವೆ. ಇದು ಜಾತಿಯನ್ನು ಸಮೀಕ್ಷೆ ನಡೆಸ್ತಕ್ಕಂಥದ್ದು ಒಂದು ರೀತಿ ಸಾಂವಿಧಾನಿಕ ವಿರೋಧವಾದರೂ, ನಾವು ಅಸ್ಪೃಶ್ಯ ಜಾತಿಯವರು ಮೀಸಲಾತಿಯಿಂದ ಸಾಕಷ್ಟು ವಂಚಿತರಾಗಿರೋದ್ರಿಂದ ಅನಿವಾರ್ಯವಾಗಿ ನಾವು ಜಾತಿಯನ್ನು ನಮೂದಿಸಬೇಕಾಗಿದೆ. ಈ ವಿಚಾರವಾಗಿ ನನ್ನ ಕಳಕಳಿ ಏನಂದರೆ, ಬಂಧುಗಳೇ, ಈವರೆಗೆ ನಾವು ಧರ್ಮವನ್ನು ಹಿಂದೂ ಧರ್ಮ ಅಂತ ಪ್ರತಿಪಾದನೆ ಮಾಡ್ಕೊಂಬಂದಿರ್ತಕ್ಕಂಥದ್ದು ವಾಸ್ತವ. ಆದರೆ ನಿಮ್ಮೆಲ್ಲರಿಗೆ, ಇಡೀ ಭಾರತ ದೇಶದ ಮನುಕುಲಕ್ಕೆ, ಪ್ರಾಣಿ ಪಕ್ಷಿ ಪರಿಸರ ಎಲ್ಲ ಹಳ್ಳ ಕೊಳ್ಳ ಎಲ್ಲವಕ್ಕೂ ರಕ್ಷಣೆ ಕೊಡೋದಕ್ಕೆ ಒಂದು ಸಂವಿಧಾನವನ್ನು ರಚಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ನಮ್ಮೆಲ್ಲರ ಶೋಷಣೆ ಮುಕ್ತ ಸಮಾಜಕ್ಕೆ ಸಾಕಷ್ಟು ರೀತಿ ಹೋರಾಟಗಳನ್ನು ಮಾಡಿ, ಅವರ ಕುಟುಂಬವೂ ಸಹ ಬೌದ್ಧ ಧರ್ಮದಲ್ಲೇ ಇದ್ದು, ಅವರು ಸಹ ಶಿವಭಕ್ತಿನ ಆರಾಧಕರೇ. ಆದರೂ ಅವರು ನಿರಂತರ ತನ್ನ ಹೋರಾಟದ ಮುಖಾಂತರ ಅನೇಕ ದೇಶ ವಿದೇಶಗಳನ್ನು ಸುತ್ತಿ ಈ ಜನಾಂಗಕ್ಕೆ ಒಂದು ಪರ್ಯಾಯವಾದ ಶಕ್ತಿಯನ್ನು ಕೊಡಬೇಕು ಅಂತ ಒಂದು ಉತ್ತಮವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನ ಇವತ್ತು ಎಲ್ರಿಗೂ ಕಣ್ಣಿಗೆ ಕಾಣ್ತಾ ಇದೆ. ಅಂಬೇಡ್ಕರ್ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿದೆ. ಈ ದೇಶದ ಪ್ರತಿಯೊಂದು ಬ್ರಾಹ್ಮಣ್ಯ ಹೆಣ್ಣು ಮಕ್ಕಳು ಬಿಟ್ಟರೆ ಎಲ್ರಿಗೂ ಓಟಿನ ಹಕ್ಕನ್ನು ಕೊಟ್ಟರು, ಆಸ್ತಿ ಹಕ್ಕನ್ನು ಕೊಟ್ಟರು. ಇವತ್ತು 100ಕ್ಕೆ 100 ಪಾಲು ಎಲ್ಲರೂ ಸಹ ಮೀಸಲಾತಿಯನ್ನು ಪಡೀತಾ ಇದ್ದಾರೆ. ಬಟ್ ಅವರು ಹೇಳಿದ ಉದ್ದೇಶ ಮೀಸಲಾತಿ ಅಸ್ಪೃಶ್ಯ ಜಾತಿಯವರಿಗೆ ಕೊಡಿ, ಅವರು ಸಮಾನಾಂತರ ಜಾತಿಗೆ ಬಂದ ಮೇಲೆ ಮೀಸಲಾತಿ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದರು. ಆದರೆ ಈವರೆಗೂ ಕಳೆದ ಸ್ವಾತಂತ್ರ್ಯನ 76 ವರ್ಷ ಕಳೆದರೂ ನಮಗೆ ಈವರೆಗೂ ಸಮಾನ ಹಕ್ಕು ಆಗಲಿ, ಅಸ್ಪೃಶ್ಯತೆ ನಿವಾರಣೆ ಆಗಲಿ ಆಗಿರೋದಿಲ್ಲ. ಅವರು ತಮ್ಮ ಜೀವನದ ಕೊನೆಯ ಸಮಯದಲ್ಲಿ ಈ ಧರ್ಮದಲ್ಲಿ ನಮಗೆ ನ್ಯಾಯ ಸಿಗಲ್ಲ ಅಂತ ಸುಮಾರು 5 ಲಕ್ಷ ಜನರೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಆ ಬೌದ್ಧ ಧರ್ಮವು ಸಹ ಈ ಭಾರತ ದೇಶದ ಮೂಲ ಧರ್ಮವೇ ಆಗಿದೆ. ಈ ಭಾರತದಲ್ಲೇ ಹುಟ್ಕೊಂಡಂಥದ್ದು ಮೂಲ ಧರ್ಮ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ನಮ್ಮ ಸಹೋದರ ಜಾತಿಯ ವಲಯ ಜಾತಿಯವರು ಅಲ್ಲಿ ಅನೇಕಷ್ಟು ಜನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ರಿಂದ ಅದರಿಂದ ಯಾವುದೇ ರಿಸರ್ವೇಷನ್ಗೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಆ ಧರ್ಮವು ಭಾರತ ದೇಶದ ಮೂಲ ಧರ್ಮ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಅದೇ ಪ್ರಕಾರ ನಾವು ಸಹ ಈಗ 2025ರಲ್ಲಿ ನಡೀತಾ ಇರತಕ್ಕಂಥ ನವೆಂಬರ್ 22ರಿಂದ ಪ್ರಾರಂಭ ಆಗಿರೋ ಸರ್ವೆ ಕಾರ್ಯದಲ್ಲಿ ಪ್ರತಿಯೊಂದು ಮಾದಿಗರ ಕಾಲೋನಿಗಳಿಗೆ, ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ಬೋದು, ವಿದ್ಯಾವಂತರು, ಬುದ್ಧಿಜೀವಿಗಳು, ರಾಜಕಾರಣಿಗಳು, ರಾಜಕೀಯ ಕಾರಣಕ್ಕೋಸ್ಕರ ನೀವು ಹಿಂದೂ ಧರ್ಮ ಅಂತ ಬರ್ಸ್ಬೇಡ್ರಿ. ಬುದ್ಧ ಧರ್ಮ ತಪ್ಪಿದರೆ ಪುರಾತನ ಹಿಂದೂ ಅಂತ ಬರ್ಸ್ರಿ. ಯಾಕೆ ಇದರ ಕ್ಲಾರಿಫಿಕೇಷನ್ ಅಂದರೆ, ಹಿಂದೂ ಧರ್ಮ, ಸನಾತನ ಧರ್ಮ, ಬ್ರಾಹ್ಮಣ್ಯ ಧರ್ಮ, ಅದು ಜಾತಿಯನ್ನು ಹುಟ್ಟಾಕಿದಂಥ ಧರ್ಮ, ವರ್ಣವೇದಿಯನ್ನು ಹುಟ್ಟಾಕಿ ಮನುಷ್ಯರನ್ನ ವಿಘಟನೆ ಮಾಡಿದಂಥ ಧರ್ಮ.
ಕೇವಲ ಬ್ರಾಹ್ಮಣರ ವೈಶ್ಯರನ್ನು ಬಿಟ್ಟರೆ ಇನ್ನುಳಿದ 95% ಜನ ಲಿಂಗಾಯತರಿಂದ ಈವರೆಗೆ ಬರ್ತಕ್ಕಂಥ ಎಲ್ಲ ಜನರು ಸಹ ನಾವು ಶೂದ್ರರಿದ್ದೇವೆ. ಅದಕ್ಕೆ ಉದಾಹರಣೆ ಬಸವಣ್ಣವರು. ಅವರು ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿದರೂ ಸಹ ತನ್ನ 12ನೇ ವಯಸ್ಸಿನಲ್ಲಿ ಈಚೆ ಬಂದು ಅವರು ಒಂದು ಪ್ರತ್ಯೇಕ ಧರ್ಮವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಇಡೀ ಪ್ರಪಂಚಕ್ಕೆಲ್ಲ ತಿರುಗಿ ಲಿಂಗಾಯತ ಧರ್ಮ ಬಗ್ಗೆ ವಿಚಾರಗಳ ಬಗ್ಗೆ ಒಂದು ಬುದ್ಧಿವಾದವನ್ನು ಹೇಳಿದರು. ಬ್ರಾಹ್ಮಣ್ಯ ಧರ್ಮ ನಮಗೆ ಬೇಡ, ಈ ಬ್ರಾಹ್ಮಣ್ಯ ಧರ್ಮ ಅಂತ ಇವತ್ತೇನು ಎಲ್ಲರೂ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಇವರೆಲ್ಲ ಹೆಚ್ಚು BJPಯವರೇ ಹಿಂದೂ ಧರ್ಮದ ಪರಿಪಾಲನೆ ಮಾಡ್ತಾಯಿದ್ದಾರೆ. ಹಿಂದೂ ಧರ್ಮ ಅಂತ ಬರ್ಸ್ಬೇಡ್ರಿ, ನಾವು ಭಾರತೀಯ ಮೂಲ ಧರ್ಮದವರು, ಪುರಾತನ ಹಿಂದೂ ಅಂತ ಬರೆಸಿ ನೀವು ದೇವಾಲಯಗಳನ್ನು ಪೂಜೆ ಮಾಡಿ ನೀವೇ ಪೂಜಾರಿಗಳಾಗಿ ಯಾರು ದೇವಸ್ಥಾನಗಳ ಒಳಗಡೆ ಅಸ್ಪೃಶ್ಯ ಜಾತಿಯ ವಲಯರನ್ನ ಮಾದರಿನ ಬಿಟ್ಕೊಳ್ಳಲ್ಲ, ಆ ದೇವಾಲಯಗಳಿಗೆ ಹೋಗಬೇಡಿ, ನೀವೇ ಪೂಜೆ ಮಾಡ್ಕೊಳ್ಳಿ ಮತ್ತು ಅವಕಾಶ ಇರೋ ಕಡೆ ಹೋಗಿ ಅಂತ ಹೇಳ್ತಾ ತಾವು ಮಾದಿಗ ಧರ್ಮದವರು ಜಾತಿಯವರು ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮ ಅಂತ ಬರ್ಸ್ಬೇಡ್ರಿ, ಪುರಾತನ ಹಿಂದೂ ಧರ್ಮ ಅಂತ ಬರೆಸಿ ಇಲ್ಲ ಬುದ್ಧ ಧರ್ಮ ಅಂತ ಬರ್ಸೋದ್ರ ಮುಖಾಂತರ ತಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತನ್ನು ಕೊಡಿಸಲಿಕ್ಕೆ ನಾವು ನಾವು ನೋಡಿರ್ತಕ್ಕಂಥ ದೇವರು ಅಂಬೇಡ್ಕರ್. ಯಾವ ಗುಂಡಾಂತರಗಳಾಗಲಿ ದೇವರುಗಳಿಂದ ನಮಗೆ ಮುಕ್ತಿ ಸಿಕ್ಕಿಲ್ಲ, ಆದರೂ ದೇವರು ಅಂತ ನಂಬಿದ್ದೇವೆ, ಪೂಜೆ ಮಾಡಿ ನಡ್ಕೊಳ್ಳಿ, ಅದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬುದ್ಧ ಧರ್ಮ ಅಂತ ಬರೆಸಿ ಇಲ್ಲ ಪುರಾತನ ಹಿಂದೂ ಅಂತ ಬರೆಸಿ ಅಂತ ಈ ಮುಖಾಂತರ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇದರಲ್ಲಿ ನನ್ನ ವ್ಯತ್ಯಾಸಗಳಿದ್ದರೆ ತಾವು ಯೂಟ್ಯೂಬ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಖಾಂತರ ನನಗೆ ಮನವಿ ಮಾಡಬೇಕು. ಮತ್ತು ಎಲ್ಲರೂ ಈಗಾಗಲೇ ಸರ್ವೆ ಕಾರ್ಯ ನಡೀತಾ ಇರೋದ್ರಿಂದ ನಾನು ಹೇಳಿದಂಥ ಎಲ್ಲ ಬುದ್ಧಿಜೀವಿಗಳು ಮನೆಗೆ ಹೋಗಿ ಪುರಾತನ ಹಿಂದೂ ಧರ್ಮದ ಕಾಲಂನಲ್ಲಿ ಪುರಾತನ ಹಿಂದೂ ಜಾತಿ ಕಾಲಂನಲ್ಲಿ ಮತ್ತು ಪುರಾತನ ಹಿಂದೂ ಅಥವಾ ಬೌದ್ಧ ಧರ್ಮ ಜಾತಿ ಕಾಲಂನಲ್ಲಿ ಮಾದಿಗ ಜಾತಿ ಅಂತ ಬರೆಸ್ತಾ ಇನ್ನೂ ಬೇರೆ ಕಡೆ ಮಾದಿಗ ಸಂಬಂಧಿತ ಜಾತಿಯವರು ಸಹ ಮಾದಿಗ ಅಂತ ಬರೆಸ್ಬೇಕು. ಇಲ್ಲ ಅಲ್ಲಿ ಏನು ನಿಮ್ಮ ಜಾತಿ ಕಾಲಂನಲ್ಲಿ ಇದೆ ಅದನ್ನು ನೀವು ಬರೆಸ್ತಾ ಬ್ರ್ಯಾಕೆಟ್ನಲ್ಲಿ ಮಾದಿಗ ಅಂತ ಬರ್ಸೋದ್ರ ಮುಖಾಂತರ ಈ ಜನಾಂಗಕ್ಕೆ ಶಕ್ತಿಯನ್ನು ಕೊಡಬೇಕು. ಅಂಬೇಡ್ಕರ್ ಅವರಿಗೆ ಸ್ಫೂರ್ತಿ ಆಗಬೇಕು ಅಂತ ಜೈ ಅಂಬೇಡ್ಕರ್, ಜೈ ಬೌದ್ಧ ಧರ್ಮ, ಜೈ ಪುರಾತನ ಹಿಂದುತ್ವ.